ಹಾಯ್, ಹಾಯ್, ನಿಮ್ಮ ನೇಮ್? ಪೂಜಾ. ಓಕೆ, ನೀವೆಲ್ಲಿಂದ? ಹೊಸದುರ್ಗ. ಓಕೆ, ನಿಮ್ಮ ಒಂದು ಫ್ರೆಂಡ್ ನೇಮ್ನ ನೀವು ಚೇಂಜ್ ಮಾಡ್ತೀರಾ ಅಂದರೆ ಯಾವ ಫ್ರೆಂಡು ಆ್ಯಂಡ್ ಏನಂತ ಚೇಂಜ್ ಮಾಡ್ತೀರಾ ನೇಮ್ನ? ಓಕೆ, ಹುಡುಗ ಇದ್ದಾನೆ ಪ್ರಣೀತ್ ಅಂತ. ಲೈಕ್ ಅವನ ಹೆಸರು ಪ್ರಣೀತ್. ನಾವು ಪ್ರಾಣಿ ಅಂತೆಲ್ಲ ಕರಿತೀವಿ. ಬಟ್ ಈಗ ರೀಸೆಂಟಾಗಿ ಚೇಂಜ್ ಮಾಡಿರೋದಂತಂದರೆ ಬ್ಲ್ಯಾಕ್ ಕೋಬ್ರಾ ಅಂತ ಇಟ್ಟಿದ್ದೆ. ಬ್ಲ್ಯಾಕ್ ಕೋಬ್ರಾ ಏನಕ್ಕೆ? ಲೈಕ್ ಅವ್ನು ಸಮ್ಟೈಮ್ಸ್ ಕೋಬ್ರಾ ಥರನೇ ಆಡ್ತಿರ್ತಾನೆ. ವೈಟ್ ಇದ್ದಾನೆ ಬಟ್ ಅದಕ್ಕೆ ಕೋಬ್ರಾ ಥರ ಆಡ್ತಿದ್ದಾನೆ. ಒಂದು ಸ್ವಲ್ಪ ಟ್ವಿಸ್ಟಿ ಆಗಿರಲಿ ಅಂತ ಬ್ಲ್ಯಾಕ್ ಕೋಬ್ರಾ ಅಂತ ಅಂದ್ವಿ. ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಇವಾಗ ನೆಕ್ಸ್ಟ್ ಕ್ವಶನ್, ಓಕೆನಾ? ಗಂಡಸರಿಗೆ ರಿಮೋಟ್ ಅಂದರೆ ತುಂಬ ಇಷ್ಟ, ಏನಕ್ಕೆ? ಟಿವಿ ರಿಮೋಟ್ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತಾರೆ ಎಲ್ಲದನ್ನು. ಅದಕ್ಕೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೇಂಜ್ ಕೇಳ್ತಾರೆ ತುಂಬಾ, ಅದಕ್ಕೆ. ಹಾಂ, ಓಕೆ. ಕಾನ್ಸ್ಟೆಂಟ್ ಆಗಿರಲ್ಲ ಯಾವ್ದ್ರಲ್ಲೂ. ಇನ್ನೊಂದು ರೀತಿಯಲ್ಲಿ ಟ್ರೈ ಮಾಡಿ, ಬೇರೆ ಆನ್ಸರ್. ಅದಲ್ಲ, ನಾನು ಕೊಡೋ ಆನ್ಸರ್ ಬೇರೆ ಅಲ್ಲ. ಸಾರಿ, ಅದಲ್ಲ. ಓಕೆ, ಗೆಸ್ ಮಾಡಿ ಏನಂತ. ಇಂಟ್ ಕೊಡಿ ಎಲ್ಲ. ಇಂಟಿಲ್ಲ, ಹಂಗೆ ನೀವು ಹೇಳ್ತಾ ಹೋಗಿ. ಹತ್ತತ್ರ ಇದ್ದೀರಾ ಅಂತ ಹೇಳ್ತೀನಿ ನಾನು. ಅದೇ ಲೈಕ್ ಜಗಳ ಆಡೋದಕ್ಕೆ ಒಂದು ರೀಸನ್ ಬೇಕೇನೋ? ಜಗಳ ಆಡೋದಕ್ಕಿಲ್ಲ. ಓಕೆ, ಏನಕ್ಕಂದ್ರೆ ಅದು ಒಂದೇ ಅವ್ರಿಗೆ ಕಂಟ್ರೋಲಿಗೆ ಸಿಗೋದು. ಅಂದರೆ ಹೆಂಡತಿನೂ ಕಂಟ್ರೋಲಿಗೆ ಸಿಗಲ್ಲ, ಹುಡುಗಿರು ಕಂಟ್ರೋಲ್ ಸಿಗಲ್ಲ. ಅದಕ್ಕೆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಟಿವಿ ರಿಮೋಟ್ ಅಂದರೆ ಅವ್ರು ಹೇಳಿದ ಮಾತು ಕೇಳುತ್ತೆ. ಓಕೆನಾ? ನಿಮ್ಮ ಪ್ರಕಾರ ಆಸೆ ದುಃಖಕ್ಕೆ ಮೂಲನ ಅಥವಾ ಹುಡುಗಿ ದುಃಖಕ್ಕೆ ಮೂಲನ? ಒಬ್ವಿಯಸ್ಲಿ ಹುಡುಗಿನೇ ದುಃಖಕ್ಕೆ ಮೂಲ ಅನ್ಸುತ್ತೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹೌದಾ? ಹುಡುಗಿಯಾಗಿ ನೀವು ಹೇಳ್ತಾ ಇದ್ದೀರಾ? ಅಫ್ಕೋರ್ಸ್ ಏನಕ್ಕೆ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾ ಇದೆಲ್ಲ. ಯಾರಿಗೆ ಆಯ್ತು ಫೇಲಿಯರ್ ಆಯ್ತು ಅಂದ್ರೆ ಹುಡುಗಿನೇ ರೀಸನ್ ಅಂತ ಅಂತಾರೆ. ಬಿಹೈಂಡ್ ರೀಸನ್ ಯಾರಿಗೂ ಗೊತ್ತಿಲ್ಲ. ಮೋರ್ ಓವರ್ ನಾವ್ ಏನೇ ರೀಸನ್ಸ್ ಹೇಳಕ್ ಹೋದ್ರು ಇಲ್ಲ ಮಚ್ಚ ಹುಡುಗಿದೇ ಏನೋ ತಪ್ಪಿರತ್ತೆ, ಅದಕ್ಕೆ ಹಿಂಗಾಗಿರತ್ತೆ ಅಂತ ಹೇಳ್ತಾರೆ. ಮೇ ಬಿ ಇರ್ಬೋದೇನೋ. ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಏನಕ್ಕೆ ಹುಡುಗರು ಅಥವಾ ಗಂಡಸರು ಹುಡುಗಿರನ್ನ ಮೂವಿ ಥಿಯೇಟರ್ಸ್ಗೆ ಕರ್ಕೊಂಡು ಹೋಗ್ತಾರೆ? ಅಂದರೆ ಫಿಲಮ್ ನೋಡೋಕ್ಕೇನೆ, ಓಕೆನಾ? ವೈ? ಹುಡುಗಿರ್ ಕಾನ್ಸ್ಟೆಂಟ್ ಆಗಿ ಕೂರೋದೇ ಆ ಟೈಮಲ್ಲಿ ಅಂತ ಅನ್ಸುತ್ತೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅವರು ಮೂಡ್ ಸ್ವಿಂಗ್ಸ್ ಬೇರೆ ಬೇರೆ ಕಡೆ ನೋಡಿದ್ರೆ ಕಾನ್ಸ್ಟೆಂಟ್ ಆಗಿ ಅದನ್ನೇ ಮೂವಿ ನೋಡ್ಲಿ ಅನ್ನೋ. ಬರೀ ಹುಡುಗರನ್ನೇ ಟಾರ್ಗೆಟ್ ಮಾಡ್ತಾ ಇರಾ? ಹುಡುಗರನ್ನೇ ಟಾರ್ಗೆಟ್ ಮಾಡ್ತಾ ಇಲ್ಲ, ರಿಯಾಲಿಟಿ ಹೇಳ್ತಾ ಇಲ್ಲ. ಓಕೆ, ಯಾಕಂದರೆ ಆನ್ಸರ್ ಏನಕ್ಕಂದರೆ ನೆಮ್ಮದಿಯಾಗಿ ಅವ್ರು ಕೂರಕ್ಕಾಗದೆ ಅಲ್ಲಿ ಹುಡುಗಿರಿಂದ. ಬರೀ ಇಂಥದೇ. ಹಾಯ್, ನಿಮ್ಮ ಹೆಸರು? ಬಸವರಾಜ್. ನಿಮ್ಮದು ಇಲ್ಲಿಯವರೇನಾ? ಸೊ ಏನು ಕೆಲಸ ಮಾಡೋದು ನೀವು? ಬಟ್ಟೆ. ಓಕೆ, ಎಷ್ಟು ಸೆಲ್ ಮಾಡ್ತೀರಾ ದಿನಕ್ಕೆ? ಡೈಲಿ ಒಂದು 10 ಸೆಲ್. ಓಕೆ, ಇವಾಗ ಜಸ್ಟ್ ಫನ್ನಿ ಕ್ವಶನ್ ಆನ್ಸರ್ ಸೀರೀಸ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಾನು ಏನು ಆನ್ಸರ್ ಅಂತ ಹೇಳ್ತೀನಿ. ಓಕೆನಾ? ಇವಾಗ ಒಂದು ಜಸ್ಟ್ ಫನ್ನಿ ಕ್ವಶನ್ನು. ನಿಮ್ಮ ಫ್ರೆಂಡ್ಗೆ ನೇಮ್ ಚೇಂಜ್ ಮಾಡಬೇಕು ಅಂದರೆ ಏನಂತ ನೇಮ್ ಚೇಂಜ್ ಮಾಡ್ತೀರಾ? ಆ್ಯಂಡ್ ಆ ಫ್ರೆಂಡ್ ಯಾರು? ಇವನ ಹೆಸರು ದೇವಚರಣ್. ಹಾಂ. ನಾವು ಸೈತಾನ್ ತರ ಆಡೋದಕ್ಕೆ ಸೈತಾನ್ ಅಂತ ಸೈಕೋ? ಸೈಕೋ ಅಂತ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಓಕೆ, ಬನ್ನಿ ಆಯ್ತು, ಏನಾಗಲ್ಲ. ಹಣ ದುಃಖಕ್ಕೆ ಮೂಲನ, ಹುಡುಗಿ ದುಃಖಕ್ಕೆ ಮೂಲನ? ಹುಡುಗಿ ದುಃಖಕ್ಕೆ. ಏನಕ್ಕೆ? ಹುಡುಗಿ ಸರಿ ಇಲ್ಲ. ಹೌದಾ? ಏನಕ್ಕೆ? ದುಡ್ಡು ಜಾಸ್ತಿ ಖರ್ಚು ಮಾಡಿಸ್ತಾರೆ. ಗಂಡಸರು ಅಂದರೆ ಗಂಡು ಮನೆಯವರು ಮದುವೆ ಆಗ್ಬೇಕಾದ್ರೆ ಹೆಣ್ಣು ನೋಡೋಕ್ಕೆ ಹೆಣ್ಣು ಮನೆಗೆ ಹೋಗ್ತಾರೆ ಹೊರತು ಗಂಡು ಮನೆಗೆ ಹೆಣ್ಣು ಕಡೆಯವ್ರು ಯಾಕೆ ಬರಲ್ಲ? ಅದು ಶಾಸ್ತ್ರ. ಅದು ಬಿಟ್ಟು ಅಲ್ಲ, ಫನ್ನಿಯಾಗಿ ಟ್ರೈ ಮಾಡಿ ಆನ್ಸರ್ ಅಷ್ಟೇ. ಫನ್ನಿಯಾಗಿ ಯಾಕೆ ಅಂದರೆ ಬಲಿ ಕೊಡಬೇಕಾದ್ರೆ
ಕುರಿನ ದೇವಸ್ಥಾನದ ಮುಂದೆ ಕರ್ಕೊಂಡು ಹೋಗ್ತಾರೆ ಹೊರತು ದೇವಸ್ಥಾನನೇ ಕುರಿ ಮುಂದೆ ಕರ್ಕೊಂಡ್ ಬರಲ್ಲ. ಮುಂದೆ ಹೋಗಲ್ಲ. ಅಂದ್ರೆ ಕುರಿ ಇಲ್ಲಿ ಯಾರು ಅಂದ್ರೆ ಗಂಡ್ಸು ಗಂಡ್ಸು. ಮದ್ವೆ ಆಗ್ತಾನಲ್ಲ ಅದಕ್ಕೆ ಕುರಿ ಅವನು. कैसा लगा मेरा मजाक